ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೋ ಹಸ್ಬೆಂಡ್ ಬಂದು ಇವತ್ತು 6 ಗಂಟೆಗೆ ಎದ್ದು ಕಾಯಿಮಟ್ಟೆ ತುಂಬ್ಕೊಂಬರೋದಕ್ಕೆ ಅಂತ ಹೋದ್ರು. ಹೋಗಡಿಕೆ ಕಡ್ಡಿ ತಗೊಂಡ್ರಕ್ಕಿಂದ ಫಸ್ಟು ಕೋಳಿ ಬಿಡ್ತೀನಿ. ಒಂದೊಂದು ಕೋಳಿಗಳು ಆಲ್ರೆಡಿ ಮುಸ್ಕೊಂಡು ಹೊಂಟೋಗ್ಬಿಟ್ಟಿದ್ದಾರೆ. ಬರಿ ನಾನು ಬಿಚ್ಚಿಬಿಡ್ತೀನಿ ರೀ. ಹಸ್ಬೆಂಡು ಬೆಳಗ್ಗೆನೇ ಇವತ್ತು ಕಾಯಿಮಟ್ಟೆ ತುಂಬ್ಕೊಂಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಕೀ ತಗೊಂಬರ್ಲಿಲ್ಲ. ನಾನು ರೋಗ ಆದಮೇಲೆ ಮತ್ತೆ ಮಲಗಿದ್ದೀನಿ. ಎಚ್ಚರಿಕೆನೇ ಆಗಿದೆ ಫ್ರೆಂಡ್ಸ್. ಅಲ್ಲೇ ಟೈಮು 7 ಗಂಟೆ ಆಗೈತೆ. ನಾನೀಗ ಹಸುಗಳನ್ನೆಲ್ಲ ಕಟ್ಟಿಬಿಟ್ಟು ಕೊಟ್ಟಿಗೆ ಕಸ ಎಲ್ಲ ಆಮೇಲೆ ಫ್ರೀ ಆದಮೇಲೆ ಎಲ್ಲ ಗುಡಿಸ್ತೀನಿ. ಮೊದಲಿಗೆ ಮನೆ ಕೆಲಸಗಳು, ತಿಂಡಿ ಪಂಡಿ ಎಲ್ಲ ರೆಡಿ ಮಾಡ್ತೀನಿ. ಬಾ, ಎಲ್ಲಿ ಹೋಗಿ ರಿಸರ್ಚ್ ಮಾಡ್ತಾನೆ ನೋಡು, ಅಲ್ಲಿ ಗೊಂತೊಳಗೆ ಹೋಗಿ ರಿಸರ್ಚ್ ಮಾಡ್ತೇನೆ. ಅವ್ನಿಗೆ ಎಲ್ಲೂ ಜಾಗಿಲ್ಲ ಆಚೆ ಕಡೆ. ಈಡಿಯೇಟು ಇದೊಳಗೆ ಇದು ಐ ನಡೀಚಿ ನಡಿ ಮಕ್ಕೆ ಇದೆ. ಸಣ್ಣಳೆ ಬಾ. ಅವಳು ಒಳಗಡೆನೆ ನಿಂತ್ಕೊಂಡ್ಳು. ಬಾ. ಎತ್ತುಕಲ್ಲ ಎತ್ತು ಬಾರೆ. ಇವನ್ ಕಟ್ಟಾಕೋಷ್ಟ್ರೊಳಗೆ ನನಗೆ 1 ಗಂಟೆ ಹಿಡಿತದೆ ಫ್ರೆಂಡ್ಸ್. ಬಾರೇ ಯಪ್ಪ, ಕೈಯೇ ಉರಿ ಬರ್ತದೆ ನೋಡಿ. ಬಾರಿ ಟೈಮ್ ಆಯ್ತದೆ. ಇನ್ನು ಬಂದರೆ ತಿಂಡಿ ಮಾಡಿಲ್ಲ ಅಂತ ಕುಣಿತಾರೆ. ಆಮೇಲೆ ಕೆಲಸ ಟೈಮ್ ಆಯ್ತು ಅಂತ ಅವಳು ನೋಡಿ ಬಕೆಟ್ ಹುಡ್ಕಾಡ್ತಾವಳೆ. ಬಾ. ಹೆಂಗ್ ಚೋಡಿ ಮಾಡ್ತದೆ ನೋಡಿ ಫ್ರೆಂಡ್. ಬಾರಿ. ಇವಳು ನೋಡಿ ಇಲ್ಲೇ ನಿಂತಿರೋದು ಸಿಗಾಕೊಂಡು. ಎತ್ತು ಕಾಲ. ಅದು ಎಲ್ಲಿ ಕೊಡೋಯ್ತೀಯಾ? ಈಗಿಂದ ಬರೋದ್ಬಿಟ್ಟು ಹಯ್ಯ ಅನ್ನಿಸ್ತೀರ ಅತ್ಲಾಗಿ. ಬೆಳಗ್ಗೆನೆ ಅತ್ಲಾಗಿ ಅವಳನ್ನ ತಣ್ಣ ಕಟ್ಟ ಹಾಕಿದ್ದೀನಿ. ಇವಳು ಇಲ್ಲೇ ಮನೆ ತಂದು ನಡ್ಕಾಡ್ತಾವಳೆ. ಇವಳನ್ನ ಇಲ್ಲಿ ಕಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಹೋಗ್ಬಿಟ್ಟು ಮೊದಲಿಗೆ ಆಡ ಈಚೆ ಕಟ್ಬಿಡ್ತೀನಿ. ಆಡುಗಳೆಲ್ಲ ಈಚೆ ಕಟ್ಬಿಟ್ಟು ಬಾಗಿಲು ಕಸ ಎಲ್ಲ ಗುಡಿಸ್ಬಿಟ್ಟು ಹೋಗಿ ಹಾಲಿಸ್ಕೊಂಬಂದು ಕೊಟ್ಟಿಗೆ ಕಸ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಾದ್ಮೇಲೆ ಕೊಟ್ಟಿಗೆ ಕಸ ಎಲ್ಲ ಗುಡಿಸ್ತೀನಿ. ಹಸುಗಳು ಕಟ್ಟೋ ಅಷ್ಟರೊಳಗೆ 1/2 ಅವರ್ ಆಗೋಯ್ತು. ಅವು ಬರೋದಿಲ್ಲ. ಹೆಂಗೆ ನಾಕಾಡ್ತವೆ ಅಂದರೆ ಇಲ್ಲ. ಆಡುಗಳನ್ನ ಕಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲು ತೊಳೆದ್ಬಿಟ್ಟು ಹೋಗಿ ಹಾಲಿಸ್ಕೊಂಡ್ಬಿಟ್ಟು ಬರ್ತೀನಿ. ಹಾಲಿಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ 7:15 ಹೋಗ್ತಾಯಿದ್ದೀನಿ ಇವತ್ತು ಹಾಲಿಸ್ಕೊಂಬರೋಕ್ಕೆ. ಡೈಲಿ 7 ಗಂಟೆಗೆ ಹೋಗಿವೆ. ಇವತ್ತು ಹಾಫ್ ಆನ್ ಅವರ್
ಅವರ್ ಲೇಟ್ ಇವತ್ತು. ನಾನು ಬಂದು ಕಾಫಿ ಕಸ್ಕೊಂಡು ಕುಡಿದು ತಿಂಡಿ ರೆಡಿ ಮಾಡ್ತೀನಿ. ಸಿಗ್ತೀನಿ ಮತ್ತೆ. ಹೌದು, ಅಡುಗೆ ಮನೆ ಫುಲ್ಲು ಖಾಲಿ. ಎಲ್ಲ ಪಾತ್ರೆಗಳೆಲ್ಲ ಎತ್ತಿ ಆಚೆ ಹಾಕಿದ್ದೀನಿ. ಫುಲ್ ಎಲ್ಲ ಕ್ಲೀನಿಂಗ್ ಆಗಿದೆ, ಎಲ್ಲ ತೊಳೆದಿದ್ದೀನಿ. ಇವಾಗ ನೋಡಿ ನೀರೆಲ್ಲ ಇಲ್ಲಿದೆ, ಇಷ್ಟು ಗಲೀಜು ಅಡುಗೆ ಮನೆಯದು ನೀರು. ಇವಾಗ ಇದನ್ನೆಲ್ಲ ಎತ್ಬಿಟ್ಟು ಆಚೆ ಹಾಕಬೇಕು. ನೋಡಿ ಫುಲ್ ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟಿದ್ದೀನಿ. ಎಲ್ಲ ಫುಲ್ಲು ಅಡುಗೆ ಮನೆ ಎಲ್ಲ ಫುಲ್ಲು ನೀರು ಹಾಕ್ಕೊಂಡು ಎಲ್ಲ ತೊಳೆದ್ಬಿಟ್ಟೆ. ಫುಲ್ಲೆಲ್ಲ ಖಾಲಿ. ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನೀರು ಎತ್ತಾಡ್ತೀನಿ. ನಾನು ಸೀಟ್ಲಿಲ್ಲ, ಸೀಟ್ ಇದ್ರೆ ಸ್ವಲ್ಪ ಇದು ಈ ಗಲೀಜೆಲ್ಲ ಇರ್ತಾರಲ್ಲ ಅದೆಲ್ಲ ಸ್ಟೀಲ್ನರಲ್ಲೆಲ್ಲ ಉಜ್ಜಿ ಅಡುಗೆ ಮನೆಯಲ್ಲಿ ಅದು ಸೀಟಿದ್ರೆ ಚೆನ್ನಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ನೀರಾಗಿ ತೊಳೆದ್ಬಿಟ್ಟೆ. ಇವಾಗ ಇದನ್ನ ನೀರು ಎತ್ತೋದೇ ಇಲ್ಲ. ಫ್ರೆಂಡ್ಸ್ ಇವತ್ತು ನಮ್ಮ ಅಡುಗೆ ಮನೆ ಕ್ಲೀನ್ ಆಯಿತು. ನೋಡಿ ಎಲ್ಲ ಫುಲ್ಲು ಎಲ್ಲ ತೊಳೆದ್ಬಿಟ್ಟಿದ್ದೀನಿ. ಪಾತ್ರೆ ಇದೆ, ಪಾತ್ರೆ ಈಚಾಕಿದ್ದೀನಿ. ಇದು ಅಡುಗೆ ಮನೆ ಕೆಲಸ ಅಷ್ಟೇ, ಇನ್ನೂ ರೂಮಿನ ತೆಗ್ದಿಲ್ಲ, ಇಂದು ಹಾಲಿನ ತೆಗ್ದಿಲ್ಲ. ಇದು ಅಡುಗೆ ಮನೆಯದು ಫಸ್ಟು. ಅಡುಗೆ ಮನೆಯದೆಲ್ಲ ತೆಗಿತಂದರೆ ಇನ್ನೆಲ್ಲ ಬೇಗ ಆಯ್ತವೆ. ಅಡುಗೆ ಮನೆಯದೇ ಸ್ವಲ್ಪ ಹಿಂಸೆ ಅಂತ ಅನ್ಸೋದು. ಇಲ್ಲೆಲ್ಲ ನೆಲೆಲ್ಲ ಸೀಟಿ ಫುಲ್ ಅಡುಗೆ ಮನೆ ಫುಲ್ಲು ಖಾಲಿ ಮಾಡಿಬಿಟ್ಟಿದ್ದೀನಿ. ಏನೂ ಇಲ್ಲ ಅಲ್ಲಿ. ಒಂದು ಕುಡಿಯೋದೊಂದು ಕ್ಯಾನ್ ಇದೆ ಅಷ್ಟೇ, ನೀರು ಕುಡಿಯೋದೊಂದು ಕ್ಯಾನ್ ಇದೆ ಅಷ್ಟೇ. ಇನ್ನೆಲ್ಲ ತೆಗೆದ್ಬಿಟ್ಟಿದ್ದೀನಿ. ಎಲ್ಲ ಕ್ಲೀನ್ ಆಯ್ತು. ಇವಾಗ ಪಾತ್ರೆಗಳು ಇವನ್ನೆಲ್ಲ ಯಾವಾಗ ತೊಳಿತೀನಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ಪಾತ್ರೆಗಳು ತೊಳೆದು ಮತ್ತು ಆ ಸೈಡು ಒಂದು ಬಕೆಟು ಬಟ್ಟೆ ಹಾಕಿದ್ದೀನಿ. ಬಟ್ಟೆಗಳು ವಾಶ್ ಮಾಡಬೇಕು ಫ್ರೆಂಡ್ಸ್. ಏನಂದರೆ ಪಾತ್ರೆ ವಾಷಿಂಗ್ ಕೆಲಸ ಸ್ಟಾರ್ಟು. ಇಷ್ಟರವರೆಗೂ ಅಡುಗೆ ಮನೆ ಕ್ಲೀನ್ ಮಾಡಾಯಿತು. ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಫ್ರೆಂಡ್ಸ್. ಊರು ಹಬ್ಬ ಬತ್ತಂದರೆ ಹಿಂಗೇ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು. ಒಂದು ಕಡೆಯಿಂದ ಪಾತ್ರೆಗಳಾಗಲಿ ಬಟ್ಟೆಗಳಾಗಲಿ ಎಲ್ಲ ಪ್ರತಿಯೊಂದು ಸಹ ವಾಶ್ ಮಾಡ್ತೀನಿ ನಾನು. ಕೆಲವ್ರ ಮನೇಲಿ ಜನಗಳಿರ್ತಾರೆ, ಅವ್ರ ಹಸ್ಬೆಂಡ್ಗಳು ಹೆಲ್ಪ್ ಮಾಡ್ತಾರೆ, ಇಲ್ಲ ಮಕ್ಳುಗಳು ಹೆಲ್ಪ್ ಮಾಡ್ತಾರೆ. ನಮ್ಮ ಮನೇಲಂತೂ ಹಸ್ಬೆಂಡ್ ಡ್ಯೂಟಿಗೆ ಹೋದರೆ, ಕೆಲ್ಸಕ್ಕೆ ಹೋದರೆ ನಾನು ಒಬ್ಬಳೇ ಪ್ರತಿಯೊಂದು ಸಹ ಕೆಲಸ ಮಾಡಬೇಕು. ಅವ್ರ ಮನೇಲಿ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ, ಅವ್ರ ಹಸ್ಬೆಂಡಿರು ಹಬ್ಬ ಬರ್ತಂದರೆ ಮನೇಲೇ ಇರ್ತಾರೆ ಎಲ್ಲ ಕೆಲಸ ಮಾಡಿಕೊಂಡು. ಆದರೆ ನಮ್ಮ ಮನೇಲಂತೂ ಆ ಥರ ಇಲ್ಲವೇ ಇಲ್ಲ. ನಮ್ಮನೆಯವರು ಬೆಳಗ್ಗೆ ಕೇಳಿದೆ, ರಜೆ ಹಾಕಿ ಒಂದಿನ ಅಂತ, ಹೋಗಪ್ಪ ಸುಮ್ಮನೆ ಮಾಡ್ಕೊಂಡು ನಿಧಾನಕ್ಕೆ ಎಷ್ಟೆಷ್ಟು ಆಯ್ತಲ್ಲ ಅಷ್ಟು ಮಾಡ್ಕೊ ಅಂತ ಅಂದ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋದರು. ಇವನ್ನೆಲ್ಲ ತೊಳೆದು ಬಿಸಿಲಿಗೆ ಒಣಗಾಕ್ತೀನಿ. ಹಾಗೆಯೇ ತಪ್ಪಲಿಗಳು ತೊಗೊಂಬಂದು ಇಲ್ಲಿ ಜಗಲಿ ಮೇಲೆ ಒಣಗಾಕ್ತೀನಿ. ಜಗಲಿ ತೊಳೆದಿದ್ದೀನಲ್ಲಿ. ಮಿಕ್ಕಿದ ಪಾತ್ರೆಗಳನ್ನೆಲ್ಲ ಆಚೆ ಒಂದು ಚಾಪೆನ ಹಾಸ್ಬಿಟ್ಟು ಆಚೆ ಒಣಗಾಕ್ತೀನಿ. ಇಲ್ಲಿ ಮಾತ್ರ ತಪ್ಪಲಿಗಳನ್ನೆಲ್ಲ ಜೋಡಿಸ್ತೀನಿ. ಬೆಳಗ್ಗೆ 9:15 ಕುತ್ಕೊಂಡಿದ್ದಕ್ಕೆ ಪಾತ್ರೆ ವಾಶ್ ಮಾಡೋದಕ್ಕೆ ಫೈನಲಿ ಈಗ ಬಂದು ಟೈಮ್ 1 ಗಂಟೆ. ಬಟ್ಟೆ ಮಾತ್ರ ಇದೆ, ಬಟ್ಟೆ ವಾಶ್ ಮಾಡಬೇಕು. ಪಾತ್ರೆಗಳು ತೋರಿಸ್ತೀನಿ ರೀ. ನೋಡಿ ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ, ಮತ್ತು ಇಲ್ಲಿ ಎಲ್ಲ ಒಣಗಾಕಿದ್ದೀನಿ. ಅಲ್ಲಿ ಬಿಸಿಲಿಗೆ ಒಣಗಾಕಿದ್ದೀನಿ ಫ್ರೆಂಡ್ಸ್. ಅದನ್ನೆಲ್ಲ ಒಣಗಾದ್ಮೇಲೆ ಎಲ್ಲ ಅಡುಗೆ ಮನೆ ಒಳಕ್ಕೆ ಎಲ್ಲ ಎತ್ಕೋಬೇಕು. ಯಪ್ಪ ಸಾಕಾಗೋಯ್ತು ನನಗಂತೂ. ಇನ್ನು ಬಟ್ಟೆ ಇದೆ, ಆಮೇಲೆ ಸೋಫಾ ಸೆಟ್ಟಿನ ಕವರು ಅದನ್ನು ಎತ್ತಿಟ್ಟಿದ್ದೀನಿ. ಅದಕ್ಕೆ ನಾನು ಪಾತ್ರೆ ಬೆಳಗೋದಕ್ಕೆ ನಮ್ಮ ಕಂದ ಸಪೋರ್ಟ್ ಮಾಡಿದ್ದಾನೆ ಅಲ್ವಾ ಕಂದ? ಪಾತ್ರೆ ತೊಳ್ಕೊಟ್ಟ ನೀನು? ಹಾಂ, ತೊಳ್ಕೊಟ್ಟೇನು? ಇವನೊಬ್ಬ ಪಾತ್ರೆ ತೊಳ್ಕೊಟ್ಟ. ನಮ್ಮ ಗೊಂಬೆ ಎಲ್ಲೋದ್ಲು? ಎಲ್ಲೋ ಹೊಂಟೋಗಿದ್ದಾಳೆ. ಅಲ್ಲೇ ಇದೆಯಾ? ಇವಳನ್ನು ಹೆಲ್ಪ್ ಮಾಡಿಕೊಟ್ಲು. ಇಲ್ಲೆಲ್ಲ ಹಿಂಗೆ ಚೆಲ್ಲಾಡ್ತಾ ಇದೆ. ಅಡುಗೆ ಮನೆ ಒಂದು ನೀಟಾಗಿದೆ. ಎಲ್ಲ ತೊಳೆದು ಆ ಪಾತ್ರೆಗಳೆಲ್ಲ ಎತ್ಕೋಬೇಕು. ಇನ್ನು ಇಲ್ಲೆಲ್ಲ ಸ್ವಲ್ಪ ಕಸ ಗುಡಿಸಿ ನೀಟ್ ಮಾಡಬೇಕು. ಮತ್ತು ಸ್ಕ್ರೀನ್ ಬಟ್ಟೆನ ಬಿಚ್ಚಿಟ್ಟಿದೆ, ಅದನ್ನು ನಾಳೆ ತೊಳಿತೀನಿ. ಸದ್ಯಕ್ಕೆ ಈಗಲೇ ಟೈಮ್ ಆಗಿದೆ. ಹಸುಗಳನ್ನೆಲ್ಲ ಇಟ್ಕೊಂಬಂದು ಕಟ್ಟಿದ್ದೀನಿ. ಇವತ್ತು ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ನಾಳೆಗೆ ಮುಗಿಸ್ಕೊಳ್ತೀನಿ. ಏನಂದರೆ ಪಾತ್ರೆ ತೊಳೆದೆ, ಬಟ್ಟೆ ತೊಳಿತಾ ಇದ್ದೆ. ಅಷ್ಟರೊಳಗೆ ಒಂದು ಅರ್ಧ ಬಟ್ಟೆನೋ ತೊಳೆದೆ ಫ್ರೆಂಡ್ಸ್. ಕರೆಂಟ್ ಬಂದಿತ್ತು. ತಂಗಿ ಸೊಸೆ ಒಳಗೆ ಬಂದಿದ್ದೀನಿ. ನೋಡಿ ನನ್ನ
ಕೆಲಸಗಳು ರೊಟೀನ್ಗಳು ಹೇಗಿದ್ದಾವೆ ಅಂತ ಅಂದ್ಬಿಟ್ಟು ಬೆಳಗಿಂದ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಬರೀ ಅಡುಗೆ ಮನೆ ಕ್ಲೀನ್ ಮಾಡಿದೆ. ಪಾತ್ರೆ ಎಲ್ಲ ಈಚೆನೇ ಒಣಗಾಕಿದ್ದೀನಿ, ಅವನ್ನ ಇನ್ನೂ ಒಳಗೆ ಎತ್ತಿಟ್ಕೊಂಡಿಲ್ಲ. ಹಾಗೆಯೇ ಬಟ್ಟೆ ಇದ್ವಲ್ಲ, ಬಟ್ಟೆ ಸ್ವಲ್ಪ ತೊಳೆದೆ, ಅಷ್ಟರೊಳಗೆ ಕರೆಂಟ್ ಬಂತು. ಸರಿ ಆಯಿತು, ಸ್ವಲ್ಪ ಹೊತ್ತು ಹಂಗೆ ಸಸಿಗೆ ನೀರು ಬಿಡೋಣ ಅಂತ ಬಂದೆ. ನಂದಿನ್ನೂ ಊಟ ಆಗಿಲ್ಲ, ಟೈಮ್ ಬಂದು ಆಲ್ರೆಡಿ 2:15 ಆಗೈತೆ. ಇಷ್ಟವರೆಗೂ ಬಿಸಿಲಿತ್ತು, ಈಗ ಸ್ವಲ್ಪ ನೆರಳು ಬಂದಿದೆ, ಮತ್ತು ಬಿಸಿಲು ಬರ್ಬೋದು. ಆ ಸೈಡು ಬಿಸಿಲಿದೆ ನೋಡಿ, ಅಲ್ಲಿ ಬಿಸಿಲಿದೆ, ಇಲ್ಲಿ ಒಂದು ಸ್ವಲ್ಪ ನೆರಳಿದೆ. ನನ್ನ ಹಳ್ಳಿ ರೊಟೀನ್ ಹೇಗಿದೆ ಅಂತ ನೋಡಿ. ಇದೊಂದು ಹಬ್ಬ ಮುಗಿಯೋವರೆಗೂ ಮನೆ ಕ್ಲೀನಿಂಗು ಅದಂತೆ ಇದಂತೆ ಅಂದ್ಬಿಟ್ಟು ಫುಲ್ಲು ಕೆಲಸ. ಒಂದು 3-4 ದಿನ ಫುಲ್ಲು ಬಿಡುವಿರಲ್ಲ ಮನೆ ಕ್ಲೀನಿಂಗಿಂದ. ನಾನು ಹೋಗಿ ಈಗ ನೀರೆಲ್ಲ ಬಿಟ್ಟು ಹೋಗಿ ಸ್ನಾನ ಮಾಡ್ಕೋಬೇಕು. ಬಿಸಿನೀರು ಕಾಸೋಣ ಅಂತ ಅಂದ್ಕೊಂಡಿದ್ದೆ. ಬಿಸಿನೀರು ಬೇಡ, ಸೆಕೆ ಆಗ್ತೈತೆ, ಹೋಗಿ ತಣ್ಣೀರು ಸ್ನಾನನೇ ಮಾಡ್ಕೊಂಡು ಫಸ್ಟು ಸ್ವಲ್ಪ ಬಟ್ಟೆ ಇದಾವಲ್ಲ ಅವನ್ನೆಲ್ಲ ವಾಶ್ ಮಾಡಿ ಪಾತ್ರೆ ಎಲ್ಲ ಒಳಗೆ ಎತ್ಕೊಂಡು ತಣ್ಣೀರು ಸ್ನಾನಕ್ಕೆ ಹೋಗ್ತೀನಿ. ನೋಡಿ ನೀರಲ್ಲಿ ಹೋಗ್ತಾ ಇದೆ. ಈ ಬೇಸಿಗೆ ಫುಲ್ಲು ನೀರು ಸಣ್ಣ ಫ್ರೆಂಡ್ಸ್, ನೋಡಿ ಎಷ್ಟು ದಪ್ಪ ಬರ್ತಿದೆ ಅಂತ. ಈ ನೀರನ್ನೇ ಬಿಡಬೇಕು, ಇಲ್ಲಾಂದರೆ ತಂಗಿ ಸಸಿಗಳಿಗೆ ನೀರೇ ಇರಲ್ಲ. ಸದ್ಯಕ್ಕೆ ಅಷ್ಟು ಬರ್ತಿರೋದೇ ಪುಣ್ಯ. ಮತ್ತು ನಾನು ಮನೆ ಹತ್ರ ಹೋದ್ಮೇಲೆ ಸಿಗ್ತೀನಿ.